ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಅಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರೂ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಮ್ನೇಲನ್ನು ನೋಡಿ ಏನಾದರೂ ಕನ್ಫ್ಯೂಸ್ ಆಗಿದೆಯಾ? ಏನಪ್ಪ ಸರ್ರು ಇವಾಗ 70 ಔಟ್ ಆಫ್ 70 ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಬಂದಿದ್ದಾರೆ. ನಮ್ಮದು ಬೋರ್ಡ್ ಎಕ್ಸಾಮ್ ಆಯಿತು, ರಿಸಲ್ಟ್ ಕೂಡ ಬಂತು, ನಾವು ಪಾಸ್ ಆಗಿದ್ದೂ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ವಿಡಿಯೋ ಯಾರು ಈಗ ಫಸ್ಟ್ PUCಯನ್ನು ಮುಗಿಸಿ ಸೆಕೆಂಡ್ PUCಗೆ ಹೋಗ್ತಾ ಇದ್ದಾರೋ ಆ ಮಕ್ಕಳಿಗಾಗಿ. ಸೊ ಯಾರೆಲ್ಲ ನಾನು ಸೆಕೆಂಡ್ PUCನಲ್ಲಿ ಹೆಚ್ಚಿಗೆ ಬಯಾಲಜಿನ ಫೋಕಸ್ ಮಾಡಿ ನಾನು ಬಯಾಲಜಿ ಫೀಲ್ಡ್ನಲ್ಲಿ ಅಥವಾ ಮೆಡಿಕಲ್ ಫೀಲ್ಡ್ನಲ್ಲಿ ಅಥವಾ ಫಾರ್ಮಸಿ ಫೀಲ್ಡ್ನಲ್ಲಿ ಅಥವಾ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಏನಾದರೂ ನಾನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಮಕ್ಕಳು ಯಾರೆಲ್ಲ ಇದ್ದೀರಿ, ನೀವು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿದ್ರೆ, ಈಗ ನಾನಿಲ್ಲಿ 70 ಔಟ್ ಆಫ್ 70 ತಗೊಂಡಿರೋದು ಥಿಯರಿ ಎಕ್ಸಾಮಿನೇಷನಲ್ಲಿ. ಸಾಮಾನ್ಯವಾಗಿ ನಾವು ಥಿಯರಿಯನ್ನು ಬರೆಯೋದು 70 ಅಂಕಗಳಿಗೆ ನಾವು ಎಕ್ಸಾಮಿನೇಷನನ್ನು ಬರಿತೀವಿ. 70ಕ್ಕೆ 70 ನಾನು ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ಒಂದಷ್ಟು ಸಲಹೆ ಅನ್ನೋದಕ್ಕಾಗಿ ಇಲ್ಲೊಂದಷ್ಟು ಸಲಹೆಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದನ್ನು ಹೊರತಾಗಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 30 ಮಾರ್ಕ್ಸಿಗೆ ನಡೆಯುತ್ತೆ. ಅದನ್ನೂ ಕೂಡ ನೀವು ಅತ್ಯುತ್ತಮವಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ನಿಮಗೆ ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳನ್ನು ನೀವು ಅಲ್ಲಿ ಕಲ್ತ್ಕೊಳ್ಬಹುದು. ಜೊತೆಗೆ ಈ ಥಿಯರಿ ಎಕ್ಸಾಮಿನೇಷನಲ್ಲಿ ನೀವು 70ಕ್ಕೆ 70 ಸ್ಕೋರ್ ಮಾಡೋದು ಹೇಗೆ, ಒಟ್ಟಾರೆಯಾಗಿ ನೀವು 100ಕ್ಕೆ ಉತ್ತಮವಾದ ಅಂಕಗಳನ್ನು ಗಳಿಸೋದು ಹೇಗೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸರಿನಾ? ರೈಟ್. ಸೊ ಈ ವಿಡಿಯೋದಲ್ಲಿ ನಾನು ಈ ನಿಮ್ಮ 1 ವರ್ಷ ಅವಧಿನಲ್ಲಿ, ಈಗ ನೀವು ಸೆಕೆಂಡ್ PUCಗೆ ಜಾಯಿನ್ ಆಗಿ ಆ 1 ವರ್ಷ ಅಂತ ಹೇಳಿದ್ರೆ ಕನಿಷ್ಠ ಒಂದು 10 ತಿಂಗಳು ಅಂತ ಅಂದ್ಕೊಳ್ಳೋಣ. ಆ 10 ತಿಂಗಳ ಅವಧಿನ ನೀವು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ಓದಿದ್ರೆ ನಿಮಗೆ ಬಯಾಲಜಿನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತ ಒಂದಷ್ಟು ಸಲಹೆಗಳನ್ನು ನಾನಿಲ್ಲಿ ಕೊಡ್ತಾ ಹೋಗ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನೆಲ್ಲ ನೀವು ಪಾಲನೆ ಮಾಡ್ತಾ ಹೋಗಬೇಕು. ನಿಮ್ಮ ಜೀವನದಲ್ಲಿ, ನಿಮ್ಮ ದಿನನಿತ್ಯದ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ನೀವು ಖಂಡಿತವಾಗಿ ಮಾರ್ಕ್ಸ್ ಅನ್ನೋದು ನಿಮಗೆ ಸೆಕೆಂಡರಿ ಏನಂತ ಹೇಳಿದ್ರೆ ಒಂದು ಬೈ ಪ್ರಾಡಕ್ಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಡಿಸಿಪ್ಲಿನ್ ಇಲ್ಲಿ ಬೆಳೀತಾ ಹೋದಂತೆ ನಿಮಗೆ ಡಿಸಿಪ್ಲಿನ್ ಬೆಳೆದ್ರೆ ಆ ಡಿಸಿಪ್ಲಿನಿಂದ ನಿಮಗೆ ಬೆಟರ್ ರಿಸಲ್ಟ್ಸ್ ಅಥವಾ ಗುಡ್ ರಿಸಲ್ಟ್ಸ್ ಅನ್ನೋದು ನಿಮಗೆ ಖಂಡಿತ ಸಿಗ್ತಾ ಹೋಗುತ್ತೆ. ಸರಿ, ನೋಡ್ತಾ ಹೋಗೋಣ. 1 ವರ್ಷದಲ್ಲಿ ನೀವು ಏನೆಲ್ಲ ಮಾಡಬೇಕು, ಯಾವ ರೀತಿ ನೀವು ಓದಬೇಕು ಅನ್ನೋದನ್ನು ನಾನಲ್ಲಿ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಏನನ್ನೇ ನೀವು ಸಾಧನೆ ಮಾಡಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರೂ ಕೂಡ ಮೊದಲು ಅದಕ್ಕೆ ತಕ್ಕಂತಹ ಮನಸ್ಥಿತಿ ನಿಮ್ಮಲ್ಲಿರಬೇಕು, ಮೈಂಡ್ ಸೆಟ್. ನೀನು ಈಗ ತಾನೇ ಸೆಕೆಂಡ್ PUCಗೆ ಬಂದಿದೆಯಾ, ಮೇ ಬಿ ಕೆಲವೊಂದು ಮಕ್ಕಳಿಗೆ ಏನಾಗಿರುತ್ತೆ, ಫಸ್ಟ್ PUC ಏನು ಅಂತ ಇಂಪಾರ್ಟೆನ್ಸ್ ಇಲ್ಲ, ಫಸ್ಟ್ PUCನ ಸ್ವಲ್ಪ ಎಂಜಾಯ್ ಮಾಡಿ ಸೆಕೆಂಡ್ PUCಗೆ ಬಂದಮೇಲೆ ಓದ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರುತ್ತೆ. ಅಫ್ಕೋರ್ಸ್ ಅದು ತಪ್ಪು ಅಂತಲೂ ಹೇಳಲಿಕ್ಕಾಗಲ್ಲ. ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಮಕ್ಕಳು, ಎಲ್ಲ ಮಕ್ಕಳು ಅಂತಲ್ಲ, ಸಾಮಾನ್ಯವಾಗಿ ಹೆಚ್ಚಿನ ಮಕ್ಕಳು ಆ ರೀತಿಯಾಗಿ ಯೋಚನೆ ಮಾಡಿರಬಹುದು. ತಪ್ಪೇನಿಲ್ಲ, ಇನ್ನೂ ಸಮಯ ಇದೆ. ಈಗಲೂ ಕೂಡ ನೀವು ಪ್ರಯತ್ನ ಪಟ್ಟರೆ ನೀವು ಅಂದ್ಕೊಂಡಿರುವಂಥ ಗುರಿಯನ್ನು ನೀವು ತಲುಪಬಹುದು ಕೂಡ. ಅದಕ್ಕೆ ಮೊದಲು ಮುಖ್ಯವಾಗಿ ಬೇಕಿರೋದು ನಿಮಗೆ ಆ ಮನಸ್ಥಿತಿ, ಮೈಂಡ್ ಸೆಟ್. ನಾನು ಏನನ್ನು ಸಾಧನೆ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಆ ಮನಸ್ಥಿತಿ, ಆ ದೃಢ ನಿರ್ಧಾರವನ್ನು ನೀವು ತಗೊಳ್ಬೇಕು. ಮೊದಲಿಗೆ ಎಷ್ಟೇ ಕಷ್ಟ ಬಂದರೂ ಸರಿ, ನಾನು ನನ್ನ ಗುರಿಯನ್ನು ತಲುಪುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅದು ತಲುಪ್ತೀನೋ ಬಿಡ್ತೀನೋ ಅದು ಸೆಕೆಂಡ್ರಿ. ಆ ಗುರಿ ತಲುಪೋದಕ್ಕೆ ಬೇಕಿರುವಂಥ ಮೈಂಡ್ ಸೆಟ್ಟನ್ನು, ಆ ಮನಸ್ಥಿತಿಯನ್ನು ನಾನು ಇಟ್ಕೊಳ್ತೀನಿ ಅನ್ನೋ ನಿರ್ಧಾರವನ್ನು ನೀವು ಮಾಡಬೇಕು ಮೊದಲು. ಸರಿನಾ? ಆ ಮನಸ್ಥಿತಿಯನ್ನು ಇಟ್ಕೊಂಡು ಕನ್ಸಿಸ್ಟೆಂಟಾಗಿ ಪ್ರತಿನಿತ್ಯ ನಿಮ್ಮ ಗುರಿಯ ಕಡೆಗೆ ನೀವು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತ ನೀವು ಅಲ್ಲಿಗೆ ತಲುಪ್ತೀರಾ. ಸರಿನಾ? ಸೊ ಹಾಗಾಗಿ ನೀವು ಕನ್ಸಿಸ್ಟೆಂಟಾಗಿ ನಿಮ್ಮ ಗುರಿಯ ಕಡೆಗೆ ತಲುಪೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತ ನಿಮ್ಮ ಗುರಿ, ನಿಮ್ಮ ಸಾಧನೆಯನ್ನು ನಿಮ್ಮ ಗುರಿಯನ್ನು ನೀವು ತಲುಪೋದು, ನಿಮ್ಮ ಸಾಧನೆಯನ್ನು ನೀವು ಅಚೀವ್ ಮಾಡಬಹುದು ಕೂಡ. ಸರಿನಾ? ಸೊ ಮನಸ್ಥಿತಿಯನ್ನು ನೀವು ಮೊದಲು ಫಿಕ್ಸ್ ಮಾಡ್ಕೊಳ್ತೀರಾ. ನೆಕ್ಸ್ಟು ಅದಾದಮೇಲೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಗೊತ್ತಾ, ಎಕ್ಸಾಮಿನೇಷನ್ ಹತ್ತಿರ ಬರ್ತಿದೆ ಅಂತ ಹೇಳುವಾಗ ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೇಗಿದೆ, ಕ್ವೆಶನ್ಸ್ ಯಾವ ಥರ ಬರುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಿ. ಅದರಲ್ಲಿ ನಾನು ಹೇಳೋದೇನು, ಇಡೀ ಸಿಲೆಬಸ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೇ ನೀವು ಇಡೀ ನಮ್ಮ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಹೇಗಿದೆ, ನಮ್ಮ ಸಿಲೆಬಸ್ ಹೇಗಿದೆ, ಮೊದಲು ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಏನೆಲ್ಲ ಓದಬೇಕು 1 ವರ್ಷದಲ್ಲಿ ಅನ್ನೋದನ್ನು ನೀವು ಕನಿಷ್ಠ ನಿಮ್ಗೆ ಅರ್ಥ ಆಗಲಿಲ್ವಾ, ಕನಿಷ್ಠ ಓದಿ. ನೀವೀಗಾಗಲೇ ಫಸ್ಟ್ PUC ಎಕ್ಸಾಮಿನೇಷನ್ ಅಂತೂ ಬರೆದಿರ್ತೀರಿ. ಸಿಮಿಲರ್ ಆಗಿ ನಾವು ಮೋಸ್ಟ್ ಆಫ್ ದ ಕಾಲೇಜಸ್ಗಳಲ್ಲಿ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೋ ಅದೇ ಆರ್ಡರ್ನಲ್ಲಿ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನನ್ನು ಕೂಡ ಕಂಡಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ನಿಮಗೆ ನಮ್ಮ ಕ್ವೆಶನ್ ಪೇಪರ್ ಪ್ಯಾಟ್ರನ್, ನಮ್ಮ ಬಯಾಲಜಿ ಸಿಲೆಬಸ್ ಏನಿದೆ, ನೀವು ಈ ಕಾನ್ಸೆಪ್ಟ್ಸ್ಗಳನ್ನು ನೀವು ಎಲ್ಲ ಸಬ್ಜೆಕ್ಟ್ಗಳಿಗೂ ಅಳವಡಿಸ್ಕೊಳ್ಬಹುದು ಕೂಡ. ಸೊ ಮೊದಲು ನಮ್ಮ ಸಿಲೆಬಸ್ ಏನಿದೆ, ಸಿಲೆಬಸ್ ಆದ ನಂತರ ನಮ್ಮ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಏನಿದೆ, 70 ಮಾರ್ಕ್ಸ್ ಹೇಗೆ ಅಲಾಟ್ ಮಾಡ್ತಾರೆ, ಇನ್ನು 30 ಮಾರ್ಕ್ಸ್ ನಮ್ಮ ಪ್ರಾಕ್ಟಿಕಲ್ಗೆ ಹೇಗೆ ಅಲಾಟ್ ಮಾಡ್ತಾರೆ, ಪ್ರತಿಯೊಂದನ್ನು ನೀವು ತಿಳ್ಕೊಳ್ಬೇಕು.
ಎಕ್ಸಾಮಿನೇಷನ್ ಬಂದಾಗ ಅದಕ್ಕೋಸ್ಕರ ಹುಡ್ಕೋದಲ್ಲ, ಮೊದಲೇನೆ ನೀವು ತಿಳ್ಕೊಳ್ಬೇಕು. ಹೌದಾ? ಯಾವ ರೀತಿಯಾದ ಕ್ವೆಶನ್ಸ್ಗಳು ಬರುತ್ತೆ, 1 ಮಾರ್ಕ್ ಕ್ವೆಶನ್ಸ್ ಎಷ್ಟು ಬರುತ್ತೆ, 2 ಮಾರ್ಕ್ ಕ್ವೆಶನ್ಸ್ ಎಷ್ಟು ಬರುತ್ತೆ, 3 ಮಾರ್ಕ್ ಕ್ವೆಶನ್ ಎಷ್ಟು ಬರುತ್ತೆ. ಹೌದಾ? ನಮ್ಮ ಸೆಕ್ಷನ್ ನಮ್ಮ ಕ್ವೆಶನ್ ಪೇಪರ್ ಯಾವ ರೀತಿಯಾಗಿ ಡಿವೈಡ್ ಆಗಿರುತ್ತೆ, ಸೆಕ್ಷನ್ ಎ ಅಂದರೆ ಏನು, ಸೆಕ್ಷನ್ ಬಿ ನಲ್ಲಿ ಏನಿರುತ್ತೆ, ಸಿ ನಲ್ಲಿ ಏನಿರುತ್ತೆ, ಡಿ ನಲ್ಲಿ ಏನಿರುತ್ತೆ, ಈ ಎಲ್ಲದನ್ನು ನೀವು ಮೊದಲೇ ತಿಳ್ಕೊಳ್ಳೋದು ಉತ್ತಮ. ನೀವು ಅದನ್ನು ತಿಳ್ಕೊಂಡಿದ್ರೆ ಆಗೋ ಪ್ರಯೋಜನ ಏನು ಗೊತ್ತಾ? ನೀವು ಒಂದು ಸರ್ತಿ ನಮ್ಮ ಕ್ವೆಶನ್ ಪೇಪರ್ ಪ್ಯಾಟ್ರನ್ನು, ನಮ್ಮ ಸಿಲೆಬಸ್ಸು ಮತ್ತು ನಮ್ಮ ಬ್ಲೂ ಪ್ರಿಂಟು, ನಿಮಗೆ ಹೊಸ ವರ್ಷದ ಬ್ಲೂ ಪ್ರಿಂಟ್ ಸಿಕ್ಕಿಲ್ಲ ಅಂದರೂ ತೊಂದರೆ ಇಲ್ಲ, ಹಳೆ ವರ್ಷದ ಬ್ಲೂ ಪ್ರಿಂಟನ್ನು ತಗೊಳ್ಳಿ, ಆ ಎಲ್ಲದನ್ನು ನೀವು ಓದ್ಕೊಳ್ಳಿ. ಆ ಬ್ಲೂ ಪ್ರಿಂಟನ್ನು ನೀವು ಅರ್ಥ ಮಾಡ್ಕೊಂಡ್ರೆ, ಓಕೆ, ನನಗೆ ಫಸ್ಟ್ ಚಾಪ್ಟರಿಂದ ನನಗೆ ಈ 2 ಮಾರ್ಕ್ದೊಂದು ಕ್ವೆಶನ್ ಬರ್ತಾ ಇದೆ, 3 ಮಾರ್ಕ್ದೊಂದು ಕ್ವೆಶನ್ ಬರ್ತಾ ಇದೆ, 1 ಮಾರ್ಕ್ದು ಕ್ವೆಶನ್ ಬರ್ತಾ ಇದೆ. ಈ ರೀತಿಯಾದ ಒಂದು ನಿಮ್ಮ ಕ್ವೆಶನ್ ಪೇಪರ್ ಅಥವಾ ನಿಮ್ಮ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ಕ್ವೆಶನ್ಸ್ಗಳು ಯಾವ್ಯಾವುದು ಅನ್ನೋದನ್ನು ನೀವು ಇನಿಷಿಯಲ್ ಡೇಸಿಂದಾನೇ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಸರಿನಾ? ಸೊ ಹಾಗಾಗಿ ಸಿಲೆಬಸ್ಸು, ಎಕ್ಸಾಮಿನೇಷನ್ ಪ್ಯಾಟ್ರನ್ನು ಇದನ್ನೆಲ್ಲ ನೀವು ಎಕ್ಸಾಮ್ ಹತ್ತಿರ ಇದ್ದಾಗ ನೋಡ್ಕೊಳ್ಳೋದ್ರ ಬದಲಾಗಿ ಮೊದಲೇ ಈಗಲೇ, ಓಕೆ ಇಲ್ಲೊಂದು ಕಟ್ಟಿದೆ, ಇರಲಿ. ಸೊ ಇದನ್ನೆಲ್ಲ ನೀವು ಎಕ್ಸಾಮಿನೇಷನ್ ಹತ್ತಿರ ಇದ್ದಾಗ ನೋಡ್ಕೊಳ್ದೆ ಮೊದಲೇ ನೀವು ಕಾಲೇಜಿಗೆ ಸೇರ್ಕೊಂಡಾಗಲೇ ನೀವು ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಡಿ. ಓಕೆನಾ? ನೆಕ್ಸ್ಟ್ ನೋಡಿ, ಮೊದಲು ಈಗ ಸಾಮಾನ್ಯವಾಗಿ ಎಲ್ಲ ಕಾಲೇಜಸ್ಗಳಲ್ಲಿ ಏಪ್ರಿಲ್ ಕೊನೆಯಿಂದ ಅಥವಾ ಮೇ ತಿಂಗಳಿಂದಾನೇ ನಿಮಗೆ PUC 2 ಕ್ಲಾಸಸ್ಸು ಶುರುವಾಗ್ಬಿಡುತ್ತೆ. ಎಷ್ಟೋ ಕಾಲೇಜ್ಗಳಲ್ಲಿ ರಜಾನೂ ಕೊಡದೆ ಕ್ಲಾಸನ್ನು ಶುರು ಮಾಡಿಬಿಡ್ತಾರೆ. ಕಾರಣ ಇಷ್ಟೇ, ಮೇ ಬಿ ಅವರು ಸಿಲೆಬಸ್ಸನ್ನು ಬೇಗ ಮುಗಿಸಿ ಹೆಚ್ಚಿಗೆ ಮಕ್ಕಳಿಗೆ ರಿವಿಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ರೀತಿ ಮಾಡಬಹುದು. ಬಟ್ ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಮೋಸ್ಟ್ ಆಫ್ ದ ಕಾಲೇಜಸ್ಗಳಲ್ಲಿ ಮೇ ತಿಂಗಳಿಂದ ಸೆಕೆಂಡ್ PUC ಸಿಲೆಬಸ್ಸನ್ನು ಶುರು ಮಾಡಿಬಿಡ್ತಾರೆ. ಸೊ ಈ 2 ತಿಂಗಳು, ಮೇ ಜೂನ್ 2 ತಿಂಗಳು ನಿಮಗೆ ಏನಾಗಬಹುದು, ಏನು ಮಾಡಬೇಕು, ನೀವು ಆ ಫೌಂಡೇಶನ್ ಪೀರಿಯಡ್, ಇದು ಮೊದಲನೇ ಚಾಪ್ಟರು, 2ನೇ ಚಾಪ್ಟರು ಒಂದಾದ್ಮೇಲೆ ಒಂದು ಸೀಕ್ವೆನ್ಷಿಯಲ್ ಆಗಿ ಹೇಳ್ಕೊಡ್ತಾ ಬರ್ತಾರೆ. ಸೊ ಆ ಮೊದಲು ಆ 2 ತಿಂಗಳೇನಿದೆಯಲ್ಲ, ನೀವು NCERT ಟೆಕ್ಸ್ಟ್ ಬುಕ್ಕನ್ನು, ನಮ್ಮ ಸಿಲೆಬಸ್ ಏನಿದೆ, ನಮ್ಮ ಟೆಕ್ಸ್ಟ್ ಬುಕ್ಸ್ಗಳೇನಿದೆಯಲ್ಲ, ಅದೇ ನಿಮಗೆ ಪ್ರೈಮರಿ ಸೋರ್ಸ್ ಆಫ್ ಸ್ಟಡಿ ಮಟೀರಿಯಲ್. ಅದೊಂದನ್ನು ನೀವು ಮೇಜರ್ ಆಗಿ ಇಟ್ಕೊಳ್ಳಿ. ಇನ್ನು ಉಳಿದಿದ್ದೆಲ್ಲ ನಿಮಗೆ ಸೆಕೆಂಡರಿ ಅಂತ ಅಂದ್ಕೊಳ್ಳಿ. ಆ NCERTಯನ್ನು ಅಚ್ಚುಕಟ್ಟಾಗಿ ಓದೋದನ್ನು ನೀವು ಕಲಿಬೇಕು, ಓದಿದ್ದನ್ನು ಅರ್ಥ ಮಾಡ್ಕೊಳ್ಳೋದನ್ನು ನೀವು ಕಲಿಬೇಕು. ಅದಾದಮೇಲೆ ಚಾಪ್ಟರ್ಸ್ಗಳನ್ನು ನೀವು ಅಂದರೆ ಪಾಠಗಳನ್ನು ಕೇಳ್ತಾ ನಿಮ್ಮಷ್ಟಕ್ಕೆ ನೀವು ಚಾಪ್ಟರ್ ವೈಸ್ ನೋಟ್ಸನ್ನು ಮಾಡೋದನ್ನು ನೀವು ಕಲಿಬೇಕು. ನಮ್ಮ ಫಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟರು ಏನಿದೆಯಲ್ಲ, ನಮ್ಮ ಸೆಕೆಂಡ್ PUCನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್, ಫ್ಲಾರಿಂಗ್ ಪ್ಲಾಂಟ್ಸ್ ಆಗಿರ್ಬೋದು, ಮತ್ತು ಹ್ಯೂಮನ್ ರಿಪ್ರೊಡಕ್ಷನ್ ಆಗಿರ್ಬೋದು, ಇಲ್ಲೆಲ್ಲ ನಿಮಗೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ಗಳನ್ನು ಯಥೇಚ್ಛವಾಗಿ ಕೇಳ್ತಾರೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ಹಾಗಾಗಿ ನೀವು ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದನ್ನು ನೀವು ಕಲಿಬೇಕು. ಯಾವಾಗ ಟೈಮ್ ಸಿಗುತ್ತೆ ಆಗೆಲ್ಲ ನೀವು ಪೆನ್ಸಿಲನ್ನು ತಗೊಳ್ಳಿ, ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮಗೆ ಸಮಯ ಸಿಕ್ಕರೆ ಪ್ರತಿಯೊಂದು ಚಾಪ್ಟರ್ದಲ್ಲಿ ಇರುವಂಥ ಟೆಕ್ಸ್ಟ್ ಬುಕ್ಸ್ ಕ್ವೆಶನ್ಸ್ಗಳೇನಿದೆಯಲ್ಲ ಅದನ್ನು ಕೂಡ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಕಾನ್ಸೆಪ್ಟ್ಸ್ಗಳನ್ನು ಕೇವಲ ನೀವು ಓದೋದು ಮಾತ್ರ ಅಲ್ಲದೆ ನಿಮ್ಮ ಅರ್ಥ ಅಂದರೆ ಆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಅದನ್ನು ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಸರಿನಾ? ಅಂತ ಹೇಳಿದ್ರೆ ಕೇವಲ ಮೆಮೊರಿಗೋಸ್ಕರ ನೀವು ಓದಬಾರ್ದು. ಅಂದರೆ ಮೆಮೊರೈಸೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಟೆಕ್ನಿಕ್ಸ್ ಇದೆ, ಅದನ್ನು ನಾನು ಹೇಳ್ಕೊಡ್ತೀನಿ. ನೀನು ಬರೀ ಓದಿ ನೀನು ಬೈ ಹಾರ್ಟ್ ಮಾಡ್ತೀನಿ ಅಂತ ಓದಬಾರ್ದು. ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾನು ಅಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋ ಮನಸ್ಥಿತಿ ಇಟ್ಕೊಂಡು ನೀನು ಓದಬೇಕು. ಸರಿನಾ? ಸೊ ಈ 1-2 ತಿಂಗಳೇನಿದೆಯಲ್ಲ, ಮೇ ಜೂನಲ್ಲಿ ಮೊದಲು ಮೊದಲ ಒಂದಷ್ಟು ಚಾಪ್ಟರ್ಸ್ಗಳೇನಿದೆಯಲ್ಲ, ಆ ಚಾಪ್ಟರ್ಸ್ಗಳಲ್ಲಿ ಬರುವಂಥ ಕಾನ್ಸೆಪ್ಟ್ಸ್ಗಳು, ಡಯಾಗ್ರಾಮ್ಸ್ಗಳು, ಇದನ್ನೆಲ್ಲ ನೀವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗುತ್ತೆ ಪುಟ್ಟ. ಸರಿನಾ? ಅದಾದಮೇಲೆ ನೀವು ಶಾರ್ಟ್ ಅಂದರೆ ನಿಮ್ಮದೇ ಯಾವಾಗಲೂ ನೋಟ್ಸ್ ಮಾಡ್ಕೊಳ್ಳೋದನ್ನು ಬೇರೆಯವ್ರನ್ನ ನೋಡಿ ಕಾಪಿ ಮಾಡಬಾರ್ದು. ನಿಮಗೆ ಅದಕ್ಕೆ ಆಲ್ರೆಡಿ ಟೆಕ್ಸ್ಟ್ ಬುಕ್ ಇದೆ. ಬಟ್ ಯಾವುದೋ ಒಂದು ಲೆಕ್ಚರ್ನ ಕೇಳ್ತೀರಾ, ಪಾಠ ಕೇಳ್ತೀರಾ, ಆ ಪಾಠ ಕೇಳಿದ ಮೇಲೆ ನಿಮಗೆ ಆ ಪಾಠ ಯಾವ ರೀತಿಯಾಗಿ ಅರ್ಥ ಆಗಿದೆ ಅಂಥೇಳಿ ನೀವು ನಿಮ್ಮ ನೋಟ್ಸನ್ನು ಮಾಡ್ಕೊಳ್ಬೇಕು, ನೀವು ಬರಿಬೇಕು. ಪ್ರತಿಯೊಬ್ಬರಿಗೂ ಕೂಡ ಅವರವ್ರದ್ದೇ ಆದ ಪರ್ಸನಲ್ ನೋಟ್ಸ್ ಇರುತ್ತೆ. ಇನ್ನೊಬ್ಬರ ನೋಟ್ಸನ್ನ ನೀವು ಕಾಪಿ ಮಾಡಬಾರ್ದು. ನಾನು ಏನು ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ನೀವು ಬರೆಯೋದಕ್ಕೆ ಪ್ರಯತ್ನ ಪಡಬೇಕು. ಮತ್ತು ಎಲ್ಲಿ ಗ್ಯಾಪ್ಸ್ ಇದೆ, ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟಿದೆ, ಇನ್ನು ಕಲಿಬೇಕಾಗಿರೋದು ಎಷ್ಟಿದೆ, ಅದನ್ನು ಮತ್ತೆ ಓದ್ತೀರಾ, ಮತ್ತೆ ಓದಿ ಅರ್ಥ ಮಾಡ್ಕೊಳ್ತೀರಾ, ಮತ್ತೆ ನೀವು ನಿಮಗೆ ಬೇಕಿರುವಂಥ ಟೇಬಲನ್ನು, ಶಾರ್ಟ್ ನೋಟನ್ನು ನೀವು ಮಾಡ್ಕೊಳ್ತೀರಾ. ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ನೀವು ಸ್ಟಾರ್ಟಿಂಗಿಂದನೇ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಬೇಕು. ನೀವೀಗ ಜುಲೈ ಸೆಪ್ಟೆಂಬರ್ ಬರೋಷ್ಟೊತ್ತಿಗೆ ನಿಮಗೆ ಆಲ್ರೆಡಿ ಒಂದು ಯೂನಿಟ್ ಟೆಸ್ಟ್ ಮುಗ್ದೋಗ್ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾವು ಬಯೋಟೆಕ್ನಾಲಜಿ ಚಾಪ್ಟರ್ಸ್ ಹತ್ರಕ್ಕೆ ಬಂದುಬಿಟ್ಟಿರ್ತೀವಿ. ನಮ್ಮ ಸೆಪ್ಟೆಂಬರ್ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 10 ಚಾಪ್ಟರ್ ಅಂತೂ ಮುಗ್ದೋಗಿರುತ್ತೆ.
ಓಕೆನಾ. ಜುಲೈ ಆಗಸ್ಟ್ ಸೆಪ್ಟೆಂಬರ್, ಜುಲೈ ಆಗಸ್ಟ್ನಲ್ಲಿ ನಿಮಗೆ ಪ್ರೈಮರಿ ಅಂದರೆ ಫಸ್ಟ್ ಯೂನಿಟ್ ಟೆಸ್ಟನ್ನು ಕೂಡ ನೀವು ಗಮನಿಸಬಹುದು. ಆಮೇಲೆ ನೀವು ಕ್ವಾರ್ಟರ್ಲಿ ಟೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ. ಓಕೆನಾ. ಸೊ ಇಷ್ಟೊತ್ತಿಗೆ ನಿಮಗೆ ಆ ಎಕ್ಸಾಮಿನೇಷನ್ ಅನ್ನೋ ಹ್ಯಾಬಿಟ್ ಬಂದಿರುತ್ತೆ. ಏನೋ ಫಸ್ಟ್ ಯೂನಿಟ್ ಟೆಸ್ಟ್ ಅಂತನೋ ಅಥವಾ ಏನೋ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಅಂತನೋ ನೀವು ಆ ಟೈಮಿಗಾಗಲೇ ನೀವು PYQsಗಳನ್ನು ಸಾಲ್ವ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿರಬೇಕು. ಅಂಥೇಳಿದ್ರೆ ಇಮಿಡಿಯೇಟಾಗಿ ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಚಾಪ್ಟರ್ಸ್ಗಳದೆಲ್ಲ ಅಂದರೆ ಒಂದು ಅರ್ಧಕ್ಕರ್ಧ ಸಿಲೆಬಸ್ ಮುಗ್ದೋಗಿರುತ್ತಲ್ಲಪ್ಪ. ಅರ್ಧಕ್ಕರ್ಧ ಪ್ರತಿಯೊಂದು ಚಾಪ್ಟರ್ ವೈಸ್ ಏನೋ PYQsಗಳನ್ನು ನೀವು ಸಾಲ್ವ್ ಮಾಡೋದನ್ನು ಆಲ್ರೆಡಿ ಕಲ್ತ್ಕೊಂಡಿರ್ಬೇಕು. ಅಂತ ಹೇಳಿದ್ರೆ ಹಿಂದಿನ ವರ್ಷದಲ್ಲಿ ಎಷ್ಟು ಕೇಳಿದ ಕನಿಷ್ಠ ಒಂದು 5 ವರ್ಷದ್ದು ಪೇಪರ್ಸ್ಗಳನ್ನು ನೀವು ಸಾಲ್ವ್ ಮಾಡಬೇಕು. ನಿಮಗೆ ಇದಕ್ಕೆ ಬೇಕಂತ ಹೇಳಿದ್ರೆ ನಮ್ಮ ಆ್ಯಪ್ನಲ್ಲಿ ಕೂಡ ಆಲ್ರೆಡಿ ನಾವು ಚಾಪ್ಟರ್ ವೈಸ್ ಏನೋ PYQsಗಳನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ. ಸಾಲ್ವ್ಡ್ ಎಲ್ಲದಕ್ಕೂ ಆನ್ಸರ್ಸ್ಗಳನ್ನು ಕೊಟ್ಟು 5 ವರ್ಷದ PYQsಗಳನ್ನು ಆಲ್ರೆಡಿ ಇಟ್ಟಿದ್ದೀವಿ. ಅದನ್ನು ನೀವು ಬಳಸ್ಕೊಳ್ಬಹುದು ಕೂಡ. ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಅದು ಸಿಗುತ್ತೆ ನಿಮಗೆ, ಸರಿನಾ. ಸೊ ಇಷ್ಟೊತ್ತಿಗೆ ನಿಮಗೆ ಸಾಧ್ಯ ಆದರೆ ಇನ್ನೂ PYQsಗಳನ್ನು ಸಾಲ್ವ್ ಮಾಡ್ತಾ ಇದ್ದೀರಾ, ಇನ್ನೂ ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರ ಜೊತೆ ಸೇರಿಕೊಂಡು ಸುಮ್ಮನೆ ಗುಂಪು ಕಟ್ಕೊಂಡು ಮಾತಾಡೋದಲ್ಲ, ನಿಮ್ಮ ಸ್ನೇಹಿತರ ಜೊತೆ ಕಲಿಯೋದಕ್ಕೋಸ್ಕರ ಗುಂಪು ಮಾಡಿಕೊಂಡು ನೀವು ಕಲೀರಿ ಜೊತೆಗೆ. ಓಕೆನಾ. ಇಷ್ಟೊತ್ತಿಗಾಗಲೇ ಟೀಚರ್ಸ್ಗಳು ಹೇಳ್ಕೊಡೋದನ್ನು ನಿಮಗೆ ಫಾಲೋ ಮಾಡ್ತಾ ಇರ್ತೀರಿ, ನಿಮ್ಮ ಶಾರ್ಟ್ ನೋಟ್ಸನ್ನು ನೀವು ಮಾಡ್ಕೊಳ್ತಾ ಇರ್ತೀರಿ. ಅದನ್ನು ದಾಟಿ ಮತ್ತೆ ನಿಮ್ಮಲ್ಲೇ ಗ್ರೂಪ್ ಡಿಸ್ಕಷನ್ ಮಾಡುವಂಥದ್ದಾಗಿರ್ಬೋದು. ಹೌದಾ. ಪ್ರತಿಯೊಂದು ಚಾಪ್ಟರ್ನಲ್ಲಿ ಕಂಡು ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಲಿಸ್ಟ್ ಮಾಡಿಕೊಂಡು, ಡಯಾಗ್ರಾಮ್ಸ್ಗಳನ್ನು ಲಿಸ್ಟ್ ಮಾಡಿಕೊಂಡು ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡೋದು. ಈಗ ನಿನಗೆ ಡಯಾಗ್ರಾಮ್ ಬರಲ್ಲಪ್ಪ, ಇಲ್ಲಿ ಏನು ಮಿಸ್ ಮಾಡಿದೆಯಾ ಅಥವಾ ನೆಕ್ಸ್ಟ್ ನಾನು ಇದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ನೀವು ಡಿಸ್ಕಸ್ ಮಾಡ್ಬೋದು, ಸರಿನಾ. ಸೊ ಹಾಗಾಗಿ ಈ ಹಂತದಲ್ಲಿ ನಿಮಗೆ ಎಕ್ಸಾಮಿನೇಷನ್ ಅನ್ನೋ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಇಷ್ಟೊತ್ತಿಗಾಗಲೇ. ನೆಕ್ಸ್ಟು ಅಕ್ಟೋಬರ್ ನವಂಬರ್ ಅಷ್ಟೊತ್ತಿಗೆ ಎಂಟೈರ್ ಸಿಲೆಬಸ್ಸನ್ನು ಮೋಸ್ಟ್ ಆಫ್ ದ ಕಾಲೇಜಸ್ಗಳಲ್ಲಿ ಮುಗಿಸ್ಬಿಡ್ತಾರೆ. ಓಕೆನಾ. ಆಲ್ಮೋಸ್ಟ್ ಹೌದು, ಈ ಅಕ್ಟೋಬರ್ ತಿಂಗಳಷ್ಟೊತ್ತಿಗೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತ ಕೂಡ ನಾವು ಕಂಡಕ್ಟ್ ಮಾಡ್ತಾರೆ, ಹಾಫ್ ಇಯರ್ಲಿ ಎಕ್ಸಾಮಿನೇಷನ್ನು. ಆಲ್ಮೋಸ್ಟ್ ನವಂಬರ್ ಅಂತ ಅಂದ್ಕೊಳ್ಳಿ, ನವಂಬರ್ ಮುಗಿಯೋಷ್ಟೊತ್ತಿಗೆ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಅಷ್ಟೊತ್ತಿಗೆ ನಿಮಗೆ ಮೋಸ್ಟ್ ಆಫ್ ದ ಕಾಲೇಜಸ್ಗಳಲ್ಲಿ ಸಿಲೆಬಸ್ಸನ್ನು ಮುಗಿಸಿರ್ತಾರೆ. ಸೊ ಅಷ್ಟೊತ್ತಿಗೆ ನೀವು ಈ ಎಕ್ಸಾಮಿನೇಷನ್ಸ್ಗಳನ್ನ ಜೊತೆಗೆ ಇಡೀ ಸಿಲೆಬಸ್ಸನ್ನು ಈಗ ಸೆಕೆಂಡ್ PUCಯ 13 ಚಾಪ್ಟರ್ಸ್ ಏನಿದೆ ಬಯಾಲಜಿದು, ಅದನ್ನೆಲ್ಲ ಒಂದು ಸರ್ತಿ ರಿವಿಷನ್ ಮಾಡಿಬಿಟ್ಟಿರ್ತೀರಿ. ಓಕೆನಾ. ಸೊ ಎಂಟೈರ್ ಸಿಲೆಬಸ್ಸನ್ನು ನೀವು ರಿವಿಷನ್ ಮಾಡ್ಕೊಳ್ಬೇಕು ಇಷ್ಟೊತ್ತಿಗೆ, ನವಂಬರ್ ಅಷ್ಟೊತ್ತಿಗೆ. ಅದಾದಮೇಲೆ ನಿಮ್ಮಷ್ಟಕ್ಕೆ ನೀವೇ ಏನೋ ಪ್ರಾಕ್ಟೀಸ್ ಮಾಡೋದನ್ನು ನೀವು ಅಭ್ಯಾಸ ಮಾಡ್ತಾ ಹೋಗಬೇಕು. ಎಕ್ಸಾಮಿನೇಷನ್ ಕಂಡೀಷನ್ ಇರೋ ರೀತಿ ನೀವು ಕೂತ್ಕೊಂಡು ಸಪ್ರೇಟಾಗಿ ನಾನು ಯಾವುದೋ ಒಂದು ಹಳೆ ಕ್ವೆಶ್ಚನ್ ಪೇಪರನ್ನು ತೊಗೊಂಡು ಅಥವಾ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ತೊಗೊಂಡು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂಥೇಳಿ ನೀವು ಪ್ರಯತ್ನ ಪಡಬೇಕು. ಓಕೆನಾ. ಸೊ ಸ್ಯಾಂಪಲ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡೋದು, ನಿಮಗೆ ಬೇಕಿರುವಂಥ ಸಮ್ಮರಿಯನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದು, ಇದೆಲ್ಲದನ್ನು ನೀವೇ ಮಾಡಬೇಕು. ಬೇರೆ ಇನ್ಯಾರೋ ಮಾಡಿರೋದನ್ನು ನೀವು ಬಳಸ್ಕೊಳ್ತೀನಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿಕಮ್ ಒನ್ ಮೋರ್ ಟೆಕ್ಸ್ಟ್ ಬುಕ್, ದಟ್ಸ್ ಆಲ್. ಅದರಿಂದ ನಿಮಗೇನು ಉಪಯೋಗ ಆಗಲ್ಲ. ಟೆಕ್ಸ್ಟ್ ಬುಕ್ ಆಲ್ರೆಡಿ ನಮಗೆ ಪ್ರೈಮರಿ ಸೋರ್ಸ್ ಇದೆ, ನಮಗೆ ಬೇಕಿರೋ ಎಲ್ಲ ಇನ್ಫಾರ್ಮೇಷನ್ ಅಲ್ಲೇ ಇದೆ. ಅದನ್ನು ಡಿಕೋಡ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ನೋಟ್ಸನ್ನು ತಯಾರು ಮಾಡಿಕೊಂಡು ಪ್ರಿಪರೇಷನನ್ನು ನೀವು ಕಂಟಿನ್ಯೂ ಮಾಡ್ತಾ ಇರಬೇಕು. ಆಲ್ಮೋಸ್ಟ್ ಡಿಸೆಂಬರ್ ಅಂತ ಅಂದ್ಕೊಳ್ಳಿ, ಡಿಸೆಂಬರ್ ಎಂಡ್ ಜನವರಿ ಅಷ್ಟೊತ್ತಿಗೆ ನಿಮಗೆ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ಗಳು ಕೂಡ ಶುರುವಾಗೋಗ್ಬಿಡುತ್ತೆ, ಸರಿನಾ. ಸೊ ಈ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಹೇಗಿರುತ್ತೆ, ಎಕ್ಸಾಕ್ಟ್ಲಿ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಹೇಗಿರುತ್ತೋ ಅದೇ ರೀತಿ ಈ ನಮ್ಮ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಈ ಪ್ರಿಪರೇಟರಿ ಎಕ್ಸಾಮಿನೇಷನನ್ನು ನೀವು ಸೀರಿಯಸ್ ಆಗಿ ತಗೊಂಡು ಅನವಶ್ಯಕವಾಗಿ ಇನ್ನೊಬ್ಬರನ್ನ ಕೇಳಿಕೊಂಡು ಅಥವಾ ಕಾಪಿ ಮಾಡೋದು ಈ ಥರದನ್ನೆಲ್ಲ ಪಕ್ಕಕ್ಕಿಟ್ಟು ನಿಜವಾಗ್ಲೂ ನಾನು ಎಷ್ಟು ಮಾರ್ಕ್ಸ್ ಕಡಿಮೆ ಬಂದರೂ ಚಿಂತೆ ಇಲ್ಲ ಕಣ್ರೋ, ಎಷ್ಟು ಕಲ್ತಿದ್ದೀನಿ ಅನ್ನೋದನ್ನು ನೀವು ಇದೇ ಪ್ರಿಪರೇಟರಿ ಎಕ್ಸಾಮಿನೇಷನಲ್ಲಿ ಅಥವಾ ಪ್ರೀ ಬೋರ್ಡ್ ಎಕ್ಸಾಮಿನೇಷನಲ್ಲಿ ನೀವು ತಿಳ್ಕೊಳ್ಬಹುದು. ನಿಜವಾಗ್ಲೂ ನಾನು ಎಷ್ಟು ಓದಿದ್ದೀನಿ, ಎಷ್ಟು ನನಗೆ ಬರುತ್ತೆ, ನನ್ನಲ್ಲಿ ಏನೇನೆಲ್ಲ ಗ್ಯಾಪ್ಸ್ ಇದೆ, ನಾನು ಎಲ್ಲೆಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಬಾಕಿ ಇದೆ, ಯಾವ್ಯಾವ ಕಾನ್ಸೆಪ್ಟ್ಸು, ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಥವಾ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನು ನಾನು ತಪ್ಪಿಸಿದ್ದೀನಿ, ಅದನ್ನೆಲ್ಲ ನಾನು ಕಲ್ತ್ಕೊಳ್ಬೇಕು ಅನ್ನೋ ಮನಸ್ಥಿತಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ಇಷ್ಟೊತ್ತಿಗೆ ನಿಮಗೆ ಚಾಪ್ಟರ್ ವೈಸ್ ವೆಯ್ಟೇಜು ನೀವು ಆಲ್ರೆಡಿ ಫಸ್ಟಲ್ಲೇ ನೀವು ಬ್ಲೂ ಪ್ರಿಂಟನ್ನು ಅರ್ಥ ಮಾಡ್ಕೊಂಡಿರ್ತೀರಿ. ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಯಾವ್ಯಾವ ಥರದ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಸೊ ಇಲ್ಲಿ ಆ ಇಡೀ ಸಿಲೆಬಸ್ನಲ್ಲಿ ನನಗೆ ಬೇಕಿರುವಂಥ ಎಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳು, ಎಲ್ಲ ಫ್ಲೋ ಚಾರ್ಟ್ಸ್ಗಳು, ಅದನ್ನೆಲ್ಲ ನಾನು ಒಂದು ಕಡೆ ಕೂಡ್ ಹಾಕ್ಕೊಂಡು ಅದನ್ನು ಪದೇ ಪದೇ ರಿಪೀಟೆಡ್ ಆಗಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋದನ್ನು ನೀವಿಲ್ಲಿ ಮಾಡೋದನ್ನು ನೀವು ಶುರು ಮಾಡಬೇಕಿಲ್ಲಿ. ಶುರು ಮಾಡಿರ್ತೀರಿ, ಅದನ್ನು ಮಾಡ್ತಾ ಹೋಗಬೇಕು. ಓಕೆನಾ. ಸೊ ಪ್ರೀ ಬೋರ್ಡ್ಸು ಕೆಲವೊಮ್ಮೆ 2 ಕಂಡಕ್ಟ್ ಸಾಮಾನ್ಯವಾಗಿ 2 ಪ್ರೀ ಬೋರ್ಡನ್ನು ಕಂಡಕ್ಟ್ ಮಾಡ್ತಾರೆ.
ಇನ್ನೂ ಕೆಲವೊಂದು ಕಾಲೇಜ್ಗಳಲ್ಲಿ ಸಮಯ ಸಿಕ್ಕರೆ ಕಾಲೇಜ್ನವರು ಕೂಡ ಅವ್ರದ್ದೇ ಆಗಿ ಒಂದು ಎಕ್ಸಾಮಿನೇಷನನ್ನು ಕೂಡ ಕಂಡಕ್ಟ್ ಮಾಡಬಹುದು, ಸರಿನಾ. ಆಲ್ಮೋಸ್ಟ್ ಜನವರಿ ಮುಗೀತು ಅಂತ ಹೇಳಿದ್ರೆ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಅಷ್ಟೊತ್ತಿಗೆ, ಮಾರ್ಚ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ, ಆಯಿತಾ. ಜನವರಿ ಅಥವಾ ಫೆಬ್ರವರಿ ಮಂತಲ್ಲಿ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಕೂಡ ಆಗೋಗ್ಬಿಡುತ್ತೆ. ಇನ್ನು ಫೆಬ್ರವರಿ ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ, ಹೌದಾ. ಸೊ ಅಟ್ಲೀಸ್ಟ್ ಫೆಬ್ರವರಿ ಎಂಡ್ ಮತ್ತು ಮಾರ್ಚ್ ಫಸ್ಟ್ ಆರ್ ಸೆಕೆಂಡ್ ವೀಕ್ ಅಂತ ಅಂದ್ಕೊಳ್ಳೋಣ. ಮತ್ತು ಈ ಪ್ರಿಪ್ರೇಟ್ರಿನಲ್ಲಿ ನೀವು 2 ಸರ್ತಿ ಅಂದರೆ ಎರಡು ಪ್ರಿಪ್ರೇಟ್ರಿ ಆಯಿತು ಅಂತ ಹೇಳಿದ್ರೆ 2 ಸರ್ತಿ ರಿವಿಷನ್ ಮಾಡಿರ್ತೀರಿ. ಮತ್ತು ಫೈನಲ್ ಎಕ್ಸಾಮಿನೇಷನ್ಗೆ ಇನ್ನೊಂದು ಕ್ವಿಕ್ ರಿವಿಷನ್ನು, 3 ರಿವಿಷನ್ನು. ನಿಮಗೆ ಎಷ್ಟು ಸರ್ತಿ ಆಗುತ್ತೆ ಅಷ್ಟು ರಿವಿಷನನ್ನು ನೀವು ಮಾಡಬೇಕು. ಎಲ್ಲ ನೋಟ್ಸು, ಎಲ್ಲ ಟೇಬಲ್ಸು, ಡಯಾಗ್ರಾಮ್ಸು, ಅದು ಏನು ರೆಡಿ ಮಾಡಿಟ್ಕೊಂಡಿದ್ದೀರಲ್ಲ ಆ ಎಲ್ಲ ನಿಮಗೆ ಮತ್ತೆ ಇಲ್ಲಿ ಉಪಯೋಗಕ್ಕೆ ಬರುತ್ತೆ. ನೀವು ಮಾಡಿಟ್ಕೊಂಡಿರೋದು ಆ ಫೈನಲ್ ಸ್ಪ್ರಿಂಟ್ ಯಾವತ್ತೂ ಕೂಡ ಫೆಬ್ರವರಿ ಎಕ್ಸಾಮಿನೇಷನ್ ಇದೆ, ನಾನು ಜನವರಿ ತಿಂಗಳಲ್ಲಿ ಮ್ಯಾರಥಾನ್ ಸೆಷನ್ಸ್ಗಳನ್ನು ಅಟೆಂಡ್ ಮಾಡಿಬಿಟ್ಟು ನಾನು ಎಲ್ಲನೂ ಕಲಿತೀನಿ ಅಂತ ಹೇಳಿದ್ರೆ ಅದು ಕಷ್ಟ ಕಂಡ್ರು. ಪ್ರಾಕ್ಟಿಕಲಿ ಸ್ಪೀಕಿಂಗ್ ನಿಮಗದು ಉಪಯೋಗ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಬರೀ ಅದ್ರ ಮೇಲೆ ಡಿಪೆಂಡ್ ಆಗಿ ಯಾವುದೋ ಒಂದು 8 ಅವರ್ ಮ್ಯಾರಥಾನ್ನ ನಾನು ಅಥವಾ ದಿನ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಕೂತ್ಕೊಂಡು ನಾನು ಓದ್ತೀನಿ, ಎಲ್ಲ ಸಿಲೆಬಸ್ಸನ್ನು ಮುಗಿಸ್ಬಿಡ್ತೀನಿ ಅನ್ನೋದು ಸುಳ್ಳಿನ ಮಾತು. ಅದಾಗೋಲ್ಲ ಹಾಗೆ. ಸೊ ಯಾವತ್ತು ನೀವು ಪ್ರತಿದಿನ ಕನ್ಸಿಸ್ಟೆಂಟಾಗಿ ನೀವು ಎಫರ್ಟ್ ಆಗ್ತಾ ಹೋದರೆ ಮಾತ್ರ ನಿಮಗೆ ಅಲ್ಟಿಮೇಟಾಗಿ ರಿಸಲ್ಟ್ ಸಿಗುತ್ತೆ. ಬಿಟ್ಟರೆ ನೀವು ಅಂದ್ಕೊಂಡಿರೋಂಥ ರಿಸಲ್ಟನ್ನು ನೀವು 1 ದಿನ 2 ದಿನ ಓದ್ಬಿಟ್ಟು ತೆಗಿಯೋಕ್ಕಾಗಲ್ಲ, ಓಕೆನಾ. ಅದು ಒಂದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಎಲ್ಲ ಫೀಲ್ಡ್ಗಳಲ್ಲೂ ಎಲ್ಲ ವಿಷಯಗಳಿಗೂ ಅಪ್ಲಿಕೇಬಲ್ ಆಗುತ್ತೆ. ಇದು ಕನ್ಸಿಸ್ಟೆಂಟ್ ಎಫರ್ಟ್ ಇದ್ದಾಗ ಮಾತ್ರ ನಮಗೆ ಡಿಸೈರ್ಡ್ ರಿಸಲ್ಟ್, ನಾವು ಅಂದ್ಕೊಂಡಿರುವಂಥ ರಿಸಲ್ಟ್ ನಮಗೆ ಸಿಗೋದು, ಓಕೆನಾ. ಹಾಗಾಗಿ ಈ ಫೆಬ್ರವರಿ ತಿಂಗಳು ಬರೋ ಅಷ್ಟೊತ್ತಿಗೆ ನಿಮಗೆ ಫೈನಲ್ ರಿವಿಷನ್ ಆಗಿರಬೇಕು, 2-3 ಸ್ಯಾಂಪಲ್ ಪೇಪರ್ಸ್ಗಳನ್ನು ನೀವು ಸಾಲ್ವ್ ಮಾಡಿರಬೇಕು, ಹೌದಾ. ಸೊ ಆಗ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಬರೆಯುವಂಥ ಪ್ರೆಷರ್ ಸಾಕಷ್ಟು ಕಡಿಮೆ ಆಗೋಗ್ಬಿಡುತ್ತೆ, ಸರಿನಾ. ಸೊ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ನಾನು ಮಾಡ್ತೀನಪ್ಪ, ನಾನು ಅದು ಎಂಥ ಕ್ವೆಶನ್ಸ್ ಕೇಳಿದ್ರೂ ನಾನು ಮಾಡೋವಂಥ ಶಕ್ತಿ ನನಗಿದೆ ಅನ್ನೋ ಅಷ್ಟರ ಮಟ್ಟಕ್ಕೆ ನಿಮಗೆ ರಿವಿಷನ್ ಇಲ್ಲಿ ಬಂದಿರಬೇಕು ಫೆಬ್ರವರಿ ಅಷ್ಟೊತ್ತಿಗೆ. ಇನ್ನು ಇಷ್ಟೆಲ್ಲ ನೀವು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಆರೋಗ್ಯವಾಗಿರಬೇಕು, ನೀವು ಒಬ್ಬರು ಹೆಲ್ದಿ ಇಂಡಿವಿಜುವಲ್ ಆಗಿ ಬದುಕ್ತಾ ಇರಬೇಕು, ಸಾಮಾಜಿಕವಾಗಿಯೂ ಕೂಡ ನೀವು ಆರೋಗ್ಯವಂತರಾಗಿರಬೇಕು. ಸೊ ನಮ್ಮ ದೇಹ, ನಮ್ಮ ಮನಸ್ಸು ಮತ್ತು ದೇಹ 2 ಮೇಜರ್ ಫ್ಯಾಕ್ಟರ್ಸ್ಗಳು, ಹೌದಲ್ವಾ. ಇದನ್ನು ನಾನು ಚೆನ್ನಾಗಿಟ್ಕೊಂಡ್ರೆ ಇದನ್ನೆಲ್ಲ ಮಾಡೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ನನ್ನ ದೇಹನೇ ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇನ್ಯಾರನ್ನು ನಾನು ಕೇಳೋದು, ಅಲ್ವಾ. ಸೊ ನಮ್ಮ ಮನಸ್ಸು, ನಮ್ಮ ದೇಹ ಆರೋಗ್ಯವಾಗಿರೋದಕ್ಕೆ ಏನೆಲ್ಲ ಮಾಡಬೇಕು ಆ ತಯಾರಿಯನ್ನು ಕೂಡ ನೀವು ಈ ಸಮಯದಲ್ಲಿ ಮಾಡ್ಕೊಳ್ಬೇಕು. ಕನಿಷ್ಠ ನೀವು ನೀವು ಆಟ ಪಾಠ ಊಟ 3 ಮಾಡಿ ನಿದ್ರೆನೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ನಿಮ್ಮ ಕಾಲೇಜ್ ಹಾರ್ಸ್ನಲ್ಲಿ ಎಷ್ಟೊತ್ತಿರುತ್ತೆ ನನಗೆ ಗೊತ್ತಿಲ್ಲ, ಮೇ ಬಿ ಸಂಜೆ ಒಂದು 5 ಗಂಟೆಯಿಂದ 6 ಗಂಟೆವರೆಗೂ ಕನಿಷ್ಠ 1 ಗಂಟೆ, ದಿನಕ್ಕೆ ಕನಿಷ್ಠ 1 ಗಂಟೆ ನೀವು ಚೆನ್ನಾಗಿ ಆಟ ಆಡಬೇಕು. ನಿಮಗೆ ಯಾವುದಾದ್ರೂ ಆಟ ಆಗಲಿ, ಬಟ್ ದೇಹ ದಂಡಿಸ್ಬೇಕು, ಅಂದರೆ ದೇಹಕ್ಕೆ ಕೆಲಸ ಕೊಡಬೇಕು. ನೀವೆಲ್ಲ ಸಣ್ಣ ವಯಸ್ಸಿನ ಮಕ್ಕಳು, 18 ವರ್ಷ, 17-18 ವರ್ಷ, ಹೌದಲ್ವಾ. ಸೊ ನೀವು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ನಲ್ಲಿ ಇನ್ವಾಲ್ವ್ ಆಗಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನಿಷ್ಠ 1 ಅವರ್ ಆಟ ಆಡಿ, ಅಟ್ಲೀಸ್ಟ್ ನಿಮಗೆ ಬೆಳಗ್ಗೆ ಆದರೆ ವಾಕ್ ಆಗೋದಕ್ಕೋ ಅಥವಾ ಸಂಜೆನೂ ವಾಕ್ ಆಗೋದಕ್ಕೋ ಏನಾದರೂ ಒಂದು ಮಾಡಿ. ಅದಾದಮೇಲೆ ನೀನು ಉಳಿದಿರುವಂಥ 24 ಗಂಟೆನಲ್ಲಿ ನಿಮ್ಮ ಕಾಲೇಜ್ ಹಾರ್ಸು ಮತ್ತಿನ್ನಿತರೆ ವರ್ಕ್ಗಳನ್ನೆಲ್ಲ ಬಿಟ್ಟು ಕನಿಷ್ಠ 7ರಿಂದ 8 ಗಂಟೆ ನಿಮಗೆ ಬೇಕಿರೋ ನಿದ್ದೆ, ಕನಿಷ್ಠ 7 ಗಂಟೆ, 7ರಿಂದ ನಿಮಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ 8 ಗಂಟೆ ನಿದ್ದೆ. ಹಬ್ಬಬ್ಬ ಅಂದರೆ ಮಿನಿಮಮ್ 7, ಮ್ಯಾಕ್ಸಿಮಮ್ 8 hours. ಅದಕ್ಕಿಂತ ಜಾಸ್ತಿನೂ ಆಗಬಾರ್ದು, ಅದಕ್ಕಿಂತ ಕಡಿಮೆನೂ ಆಗಬಾರ್ದು. ಇಷ್ಟರಲ್ಲೇ ನಿಮ್ಮ ನಿದ್ದೆ ಇರಬೇಕು. 7 to 8 hours ಆಫ್ ಸ್ಲೀಪ್. ಯಾರಾದರೂ ನಿಮಗೆ ಬಂದು ನಿದ್ದೆಗೆಟ್ಟು ಓದ್ಬಿಡ್ಬೇಕು ಕಣೋ, ದಿನಕ್ಕೆ 12 ಗಂಟೆ ಓದ್ಬೇಕು ಕಣೋ ಅಂತೆಲ್ಲ ಹೇಳಿದ್ರೆ ಆಯ್ತಪ್ಪ ಅಂತ ಈ ಕಡೆ ಕೇಳ್ಬಿಟ್ಟು ಈ ಕಡೆ ಬಿಟ್ಬಿಡಿ. ಅಂಥವ್ರು ಯಾರಾದರೂ ಇದ್ದರೆ ದೂರ ಹೋಗ್ಬಿಡಿ, ಆಯಿತಾ. ದಿನಕ್ಕೆ 16 ಗಂಟೆ ಓದಲೇಬೇಕು ಅಂತ ಏನಿಲ್ಲ. ನೀವು ಓದುವಂಥ ಆ ಸಮಯ ಏನಿದೆಯಲ್ಲ ಅದನ್ನು ಎಫೆಕ್ಟಿವ್ ಆಗಿ ನೀವು 7 ಗಂಟೆ 8 ಗಂಟೆ ನಿದ್ದೆ ಮಾಡಿ ಆಮೇಲೆ ನೀವು ಉಳಿದಿರೋ ಟೈಮಲ್ಲಿ ನೀನು ಓದು, ತೊಂದರೆ ಇಲ್ಲ. ನಿದ್ದೆಗೆಟ್ಟು ಓದೋ ಅವಶ್ಯಕತೆ ಇಲ್ಲ, ಯಾವತ್ತೂ ತಿಳ್ಕೊಳ್ಳಿ, ಸರಿನಾ. ನಿದ್ದೆ ಮಾತ್ರ ನಮಗೆ ರೆಗ್ಯುಲರಾಗಿ ಬೇಕೇ ಬೇಕು. ನಮ್ಮ ಬಾಡಿಗೆ, ನಾವೆಲ್ಲರೂ ಈಗ 17-18 ವರ್ಷದ ಮಕ್ಕಳು, ಗ್ರೋಯಿಂಗ್ ಏಜ್ನಲ್ಲಿ ಇರೋರು ನೀವೆಲ್ಲರೂ ಕನಿಷ್ಠ 7ರಿಂದ 8 ಗಂಟೆ ನಿದ್ದೆ ಮಾಡಲೇಬೇಕು.
ಯಾವನಾದರೂ 5 ಗಂಟೆ 6 ಗಂಟೆ ಸಾಕು ಅಂತ ಹೇಳಿದ್ರೆ ಕೇಳಬೇಡಿ. ಇಲ್ಲಪ್ಪ ನಮಗೆ ನಮ್ಮ ಬಯಾಲಜಿಸ್ಟ್ ಹೇಳಿದ್ದಾರೆ ಕನಿಷ್ಠ 7 ಗಂಟೆ 8 ಗಂಟೆನಾದರೂ ಬೇಕು, 7 ಮಿನಿಮಮ್ಮು 8 ಮ್ಯಾಕ್ಸಿಮಮ್ ಅನ್ನೋ ಥರ ಇಟ್ಕೊಳ್ಬೇಕು ನೀವು, ಸರಿನಾ. ಉತ್ತಮವಾದ ಆಹಾರ, ಊಟ ಸರಿ ಇಲ್ಲ ಅಂತ ಹೇಳಿದ್ರೆ ದೇಹಕ್ಕೆ ಬೇಕಿರುವಂಥ ಎನರ್ಜಿ ಸಿಗಲ್ಲ. ಉತ್ತಮವಾಗಿ ಈ ಬ್ಯಾಲೆನ್ಸ್ ಡಯಟು ಸ್ವಲ್ಪ ಸಾಧ್ಯ ಆದಷ್ಟು ಮನೆ ಊಟ, ಐ ಮೀನ್ ಹೋಟೆಲನ್ನು ನಾವು ತಡೆಯೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಬಂದುಬಿಟ್ಟಿದ್ದೀವಿ. ಇಲ್ಲೆಲ್ಲೋ ಒಂದು ದಿನ ಇರಲಿ, ತೊಂದರೆ ಇಲ್ಲ. ಯಥೇಚ್ಛವಾಗಿ ರೋಡ್ ಸೈಡ್ನಲ್ಲಿ ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡೋಣ. ಹೆಚ್ಚಿಗೆ ಮನೆ ಆಹಾರ, ಬ್ಯಾಲೆನ್ಸ್ಡ್ ಆಗಿರುವಂಥ ಆಹಾರವನ್ನು ನಾವು ತಿನ್ನೋಣ, ಸರಿನಾ. ಆಮೇಲೆ ನಿಮಗೆ ಸಾಧ್ಯ ಆದರೆ ನಿಮಗೆ ಯೋಗ ಮಾಡುವಂಥ ಶಕ್ತಿ ಇದ್ದರು ಅಥವಾ ನಿಮಗೆ ಅದರದ್ದು ಜ್ಞಾನ ಇದ್ದು ಅಂತ ಹೇಳಿದ್ರೆ ಅದನ್ನಾದರೂ ಮಾಡಿ, ಅಥವಾ ಇಲ್ಲ ಮೆಡಿಟೇಷನ್ ಮಾಡಿ. ಏನಾದರೂ ಒಂದು ರಿಲ್ಯಾಕ್ಸಿಂಗ್ ಆಗಿ ನಿಮ್ಮ ಮನಸ್ಸಿಗೂ ಕೂಡ ಸ್ವಲ್ಪ ಶಾಂತಿ ತರುವಂಥ ಒಂದಷ್ಟು ಕೆಲಸಗಳನ್ನು ನೀವು ಮಾಡಿ. ಯಾವುದಾದ್ರೂ ಹಾಡು ಕೇಳೋದಾಗಿರಬಹುದು, ಅಥವಾ ನೀವೇ ಜಪಾನೋ ಅಥವಾ ಹಾಡೋ ಏನಾದರೂ ಒಂದು ಮಾಡೋದಾಗಿರ್ಬೋದು. ಸ್ವಲ್ಪ ನಿಮ್ಮ ಮನಸ್ಸಿಗೆ ಶಾಂತಿ ತರುವಂಥ ಕೆಲಸಗಳನ್ನು ನೀವು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಹಾಗಾಗಿ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನುಳಿದಂತೆ ಓದಿದ್ದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಮತ್ತು ಓದೋಕ್ಕೆ ಒಂದಷ್ಟು ಟೆಕ್ನಿಕ್ಸ್ಗಳಿದೆ ಕಣ್ರು. ಅದರಲ್ಲಿ ಸಾಕಷ್ಟು ಟೆಕ್ನಿಕ್ಸ್ಗಳಿದೆ, ಓಕೆನಾ. ಇಲ್ಲಿ ನಾನು ಒಂದು 3 ಮಾತ್ರ ಲಿಸ್ಟ್ ಮಾಡಿದ್ದೀನಿ. ಮುಂದೆ ನಿಮಗೆ ಆ ಟೆಕ್ನಿಕ್ಸ್ಗಳ ಬಗ್ಗೆ ಇನ್ನಷ್ಟು ಹೇಳ್ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ, ಸರಿನಾ. ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಹೇಳ್ತೀನಿ ಸರಿನಾ. ಸೊ ಇಲ್ಲಿ ಎಸ್ ಕ್ಯೂ 3R ಅಂತ ಹೇಳಿ ಒಂದು ಮೆಥಡ್ ಇದೆ. ಅಂತ ಹೇಳಿದ್ರೆ ಎಸ್ ಅಂತ ಹೇಳಿದ್ರೆ ಸರ್ವೆ ಮಾಡೋದು. ಒಂದು ಇಡೀ ಚಾಪ್ಟರ್ನ ಸರ್ವೆ ಮಾಡ್ತೀರಾ, ಸಮ್ಮರಿನ ತಿಳ್ಕೊಳ್ತೀರಾ. ಅದಾದಮೇಲೆ ಕ್ವೆಶನ್ಸ್ಗಳನ್ನು ನಿಮ್ಮಷ್ಟಕ್ಕೆ ನೀವೇ ಕ್ವೆಶನ್ಸ್ಗಳನ್ನು ಫಾರ್ಮ್ ಮಾಡ್ತೀರಾ. ಯಾವ್ಯಾವ ಕ್ವೆಶನ್ಸ್ಗಳನ್ನು ನಾನು ಫಾರ್ಮ್ ಮಾಡ್ಬೋದು, ಎಲ್ಲಿ ಕ್ವೆಶನ್ಸ್ಗಳನ್ನು ನಾನು ಫಾರ್ಮ್ ಮಾಡ್ಬೋದು. ಅದಾದಮೇಲೆ 3 Rs ಅಂತ ಹೇಳಿರುತ್ತೆ. ಅಂತ ಹೇಳಿದ್ರೆ ಆ ಇಡೀ ಚಾಪ್ಟರನ್ನು ಆ್ಯಕ್ಟಿವ್ ಆಗಿ ನೀನು ರೀಡ್ ಮಾಡೋದು, ರಿಸೈಟ್ ಮಾಡೋದು ಮತ್ತು ರಿವ್ಯೂ ಮಾಡೋದು. ರೀಡ್, ರಿಸೈಟ್, ರಿವ್ಯೂ, ಸರಿನಾ. ಈ ಒಂದು ಟೆಕ್ನಿಕ್ಕನ್ನು ಬಳಸ್ಕೊಂಡು, ಇದೊಂದು 5 ಸ್ಟೆಪ್ ಟೆಕ್ನಿಕ್. ಇದು ನೀವು ಯಾವುದೇ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ತುಂಬ ದಿನಗಳವರೆಗೆ ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬಹುದು. ಇನ್ನೊಂದು ಫೈನ್ಮೆನ್ ಟೆಕ್ನಿಕ್ ಅಂತ ಹೇಳಿ ಒಂದಿದೆ, ಸರಿನಾ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಫೈನ್ಮೆನ್ ಟೆಕ್ನಿಕ್ನಲ್ಲಿ ನಿಮಗೆ ಗೊತ್ತಿರೋಂಥ ಕಾನ್ಸೆಪ್ಟ್ಸ್ಗಳನ್ನು ಒಂದು ಸಣ್ಣ ಮಗುವಿಗೆ, ಒಂದು 6-7 ವರ್ಷದ ಮಗುವಿಗೆ ಅರ್ಥ ಮಾಡಿಸೋ ರೀತಿ ನೀವು ಅವನಿಗೆ ವಿವರಣೆ ಕೊಡುವಷ್ಟು ಮಟ್ಟಕ್ಕೆ ನೀವು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು, ಸರಿನಾ. ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಬಯಾಲಜಿ ಟಾಪಿಕ್ ಇದೆ, ಆ ಕಾಂಪ್ಲೆಕ್ಸ್ ಬಯಾಲಜಿ ಟಾಪಿಕನ್ನು ನೀವು ಸಿಂಪಲ್ ವರ್ಡ್ಸ್ಗಳನ್ನು ಬಳಸ್ಕೊಂಡು ಒಂದು ಮಗುವಿಗೆ ಹೇಳ್ಕೊಡೋ ರೀತಿ ನೀನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡಬೇಕು. ಅಥವಾ ಯಾರು ಆ ಕಾನ್ಸೆಪ್ಟ್ನ ಬಗ್ಗೆ ಗೊತ್ತಿಲ್ಲದೆ ಇರೋಂಥ ಒಬ್ಬ ವ್ಯಕ್ತಿಗೆ ನೀನು ಆ ಕಾನ್ಸೆಪ್ಟನ್ನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡಬೇಕು, ಸರಿನಾ. ಆ ಸ್ಟ್ರಗಲ್ ಇರುತ್ತಲ್ಲ, ನನಗೆ ಹೇಳೋಕ್ಕಾಗ್ತಾ ಇಲ್ಲ ಅಥವಾ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅನ್ನೋ ಆ ಸ್ಟ್ರಗಲ್ನಲ್ಲಿ ನಿನಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನಾನು ಎಲ್ಲಿ ಮಿಸ್ ಮಾಡಿದ್ದೀನಿ, ಯಾವುದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು, ಯಾವುದನ್ನು ನಾನು ಇನ್ನೂ ಚೆನ್ನಾಗಿ ಹೇಳ್ಕೊಡ್ಬಹುದು ಅಂತ ನೀನು ರಿಯಲೈಸ್ ಮಾಡಿಕೊಂಡು ಮತ್ತೆ ಆ ಕಾನ್ಸೆಪ್ಟ್ಸ್ಗಳನ್ನು ಓದ್ಕೊಂಡು ನೀನು ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀಯ, ಆಯಿತಾ. ಇನ್ನುಳಿದಂತೆ ಮೈಂಡ್ ಮ್ಯಾಪ್ ಮಾಡ್ಕೊಳ್ಳೋದು ಅಥವಾ ನೀನೇ ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಮೈಂಡ್ ಮ್ಯಾಪನ್ನು ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು. ಪದೇ ನೀನು ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನು ಓದಿದೆಯಾ ಅಂತ ಹೇಳಿದ್ರೆ ಅದನ್ನು ವಿತಿನ್ 1 4 7 ಅಂತನಾದರೂ ನೀವು ಯಾವುದಾದ್ರೂ ಅಂದ್ಕೊಳ್ಳಿ, ವಿತಿನ್ 7 to 10 days ನೀನು ಆ ಕಾನ್ಸೆಪ್ಟನ್ನು ಮತ್ತೆ ಓದಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಮರ್ತೋಗ್ಬಿಡುತ್ತೆ. ಓದಿದೆಯಾ, ಆ ಓದಿರೋಂಥ ಕಾನ್ಸೆಪ್ಟನ್ನು ಮೈಂಡ್ ಮ್ಯಾಪ್ ಅಥವಾ ಶಾರ್ಟ್ ನೋಟು ಸಮ್ಮರಿ ಏನೋ ಒಂದು ಮಾಡ್ಕೊಂಡಿದೆಯಾ, ಮತ್ತೆ ವಿತಿನ್ ಅ ವೀಕ್ ನೀನು ಅದನ್ನು ಓದ್ತೀಯಾ, ಆಯಿತಾ. ಮತ್ತೆ ಇನ್ನೊಂದು ವಾರ ಆಗೋದ್ರೊಳಗೆ ಮತ್ತೆ ಅದನ್ನು ರಿಪೀಟ್ ಮಾಡ್ತೀಯಾ. ನೀನು ಪದೇ ರಿಪೀಟ್ ಮಾಡಿ ಓದ್ಕೊಂಡ್ರೆ ನಿನ್ನ ಮೆಮೊರಿಯಲ್ಲಿ ಏನಾಗುತ್ತೆ, ನ್ಯೂರಲ್ ಕನೆಕ್ಷನ್ಸ್ಗಳು ಬಿಲ್ಡ್ ಆಗ್ತಾ ಮೆಮೊರಿ ಅನ್ನೋದು ಲಾಂಗ್ ಟರ್ಮಲ್ಲಿ ನಿಮಗೆ ಉಳ್ಕೊಳ್ಳುತ್ತೆ, ಸರಿನಪ್ಪ. ಸೊ ಹಾಗಾಗಿ ಈ ಥರದ ಒಂದಷ್ಟು ಟೆಕ್ನಿಕ್ಸ್ಗಳಿದೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ಫ್ಯೂಚರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಟೆಕ್ನಿಕ್ಸ್ಗಳನ್ನು ಬಳಸ್ಕೊಂಡು ಮ್ಯಾಕ್ಸಿಮಮ್ ನಿಮ್ಮ ತಲೆಯಲ್ಲಿ ಉಳಿಸ್ಕೊಳ್ಳೋದನ್ನು ನೀವು ಕಲ್ತ್ಕೊಳ್ಳಿ. ಈ ಆನ್ಸರ್ನ ಈಗೆಲ್ಲ ನೀವು ಕಲ್ತ್ಕೊಂಡಿದ್ದೀರಾ, ಕಾನ್ಸೆಪ್ಟ್ಸ್ಗಳನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ದಾಗಿದೆ. ಈಗ ಎಕ್ಸಾಮಿನೇಷನ್ ಟೈಮ್ ಬರ್ತಾ ಇದೆ, ಆವಾಗ ನೀನು ಆನ್ಸರನ್ನು ಬರೆದ್ರೆ ಮಾತ್ರ ನಿನಗೆ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸ್ ಸಿಗುತ್ತೆ, ಹೌದಾ. ನಮ್ಮ ದುರಾದೃಷ್ಟನೋ ಅಥವಾ ಅದೃಷ್ಟನೋ ಗೊತ್ತಿಲ್ಲ, ನಾವು ಎವ್ಯಾಲ್ಯೂಯೇಷನ್ ಮಾಡೋ ಸ್ಕೀಮ್ ಏನಿದೆಯಲ್ಲ ಅದು ಹೀಗೇನೆ. ನಾನು ಬರೆದಿರೋಂಥ ಸ್ಟೂಡೆಂಟ್ ಹೇಗೆ ಬರೀತಾನೆ ಅನ್ನೋದನ್ನು ಆಧಾರವಾಗಿ ಇಟ್ಕೊಂಡೆ ನಾನು ಆ ವಿದ್ಯಾರ್ಥಿ ಕಲ್ತಿದ್ದಾನೋ ಇಲ್ವೋ ಅಂಥೇಳಿ ನಾನು ಐಡೆಂಟಿಫೈ ಮಾಡೋದಲ್ವಾ. ಸೊ ಹಾಗಾಗಿ ಆನ್ಸರ್ ರೈಟಿಂಗ್ ಟೆಕ್ನಿಕ್ಸ್ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಸರಿನಾ. ಪ್ರತಿಯೊಂದು ಕ್ವೆಶನನ್ನು ಓದ್ಕೊಂಡು 1 ಮಾರ್ಕ್ ಕ್ವೆಶನ್ಗೆ ನಾನು ಒಂದು ಪಾಯಿಂಟ್ ಬರಿತೀನಿ, 2 ಮಾರ್ಕ್ಸ್ ಕ್ವೆಶನ್ಗೆ ಮಿನಿಮಮ್ 2 ರಿಂದ 3 ಯೂನಿಕ್ ಪಾಯಿಂಟ್ಸ್ಗಳು, 3 ಮಾರ್ಕ್ಸಿನ ಕ್ವೆಶನ್ಗೆ ಮಿನಿಮಮ್ 3 ರಿಂದ 4,
ಒಂದು 5 ಮಾರ್ಕ್ಸ್ ಕ್ವಶ್ಚಿಗೆ 5 ಪಾಯಿಂಟು ಎಲ್ಲೆಲ್ಲಿ ಡಯಾಗ್ರಾಮನ್ನು ಬಿಡಿಸೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾನು ಡಯಾಗ್ರಾಮನ್ನು ಬಿಟ್ಟು, ಅಂದರೆ ಡಯಾಗ್ರಾಮನ್ನು ಬರೆದು ಆನ್ಸರ್ ಮಾಡ್ತೀನಿ ಅನ್ನೋಷ್ಟು ಮಟ್ಟಕ್ಕೆ ನೀನು ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕು. ಇದ್ರ ಬಗ್ಗೆ ನಿಮಗೆ ಎಕ್ಸಾಮಿನೇಷನ್ ಟೈಮಲ್ಲಿ ಇನ್ನಷ್ಟು ವಿವರಣೆಗಳು ಸಿಗ್ತಾ ಹೋಗುತ್ತವೆ. ಸಾಕಷ್ಟು ಟೀಚರ್ಸ್ಗಳು ನಿಮಗೆ ಇದನ್ನು ಹೇಗೆ ಬರೆಯೋದು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಸರಿನಾ? ನಮ್ಮದು ಹಳೆ ವಿಡಿಯೋಗಳನ್ನು ನೀವು ನೋಡಿ, ಅಲ್ಲಿ ಬೋರ್ಡ್ ಪೇಪರ್ ಒಂದು ಟಾಪ್ 70/70 ತೆಗೆದಿರುವಂಥ ಒಂದು ಮಗು ಯಾವ ರೀತಿ ಆನ್ಸರನ್ನು ಬರೆದಿದೆ ಅನ್ನೋಷ್ಟು ಸಾಕಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದೆ. ನಿಮಗೆ PU ಬೋರ್ಡ್ನಲ್ಲಿ ಕೂಡ ಆ ಪೇಪರ್ಸ್ಗಳು, ಆನ್ಸರ್ ಶೀಟ್ಸ್ಗಳು ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಸರಿನಾ? ಮತ್ತು ಎಲ್ಲದೂ ಏನೇನು ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ, ಏನೇನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಬೇಕು ಅಲ್ವಾ? ನಮಗೆ ಗೊತ್ತು ಎಸೆನ್ಷಿಯಲ್ ಆಗಿ ನನಗೆ ನನ್ನ ನಮ್ಮ ಟೆಕ್ಸ್ಟ್ ಬುಕ್ ಏನಿದೆ NCERT ಟೆಕ್ಸ್ಟ್ ಬುಕ್, ಅದನ್ನೇ ನಾನು ಪ್ರೈಮರಿ ಸೋರ್ಸಾಗಿ ಓದ್ಕೊಳ್ಳೋದು. ಅದೇ ಪ್ರೈಮರಿ ಸೋರ್ಸು. ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ಸು ಮತ್ತು ಸ್ಯಾಂಪಲ್ ಪೇಪರ್ಸು, ಪ್ರಾಕ್ಟಿಕಲ್ ಪೇಪರ್ಸು ಅಥವಾ ಮಾಡೆಲ್ ಪೇಪರ್ಸು, ಇದನ್ನೆಲ್ಲ ನಾನು ಸಾಲ್ವ್ ಮಾಡ್ತೀನಿ. ಅದು ನನ್ನ ಮೇಜರ್ ಸೋರ್ಸು. ಅದೇ ಎಸೆನ್ಷಿಯಲ್ ನನಗೆ ಬೇಕಿರೋದು. ಬೇಡದೇ ಇರೋದು ನಾನು ಮಾಡಬಾರದ್ದು ಯಾವುದು? ಯಾವುದೇ ಕಾರಣಕ್ಕೂ ನಾನು NCERTಯನ್ನು ಇಗ್ನೋರ್ ಮಾಡಬಾರ್ದು. ಬೇರೆ ಇನ್ಯಾವುದೋ ನೋಟ್ಸ್ ಇದೆ ಅಂತ ಹೇಳಿ ನಾನು NCERTನ ಇಗ್ನೋರ್ ಮಾಡೋ ಹಾಗಿಲ್ಲ. NCERT ಒಂದೊಂದು ಲೈನು ಕೂಡ ನಮಗೆ ಇಂಪಾರ್ಟೆಂಟ್ ಕಂಡ್ರು. ನಾವು ಅದೇ ಟೆಕ್ಸ್ಟ್ ಬುಕ್ಕನ್ನು ಫಾಲೋ ಮಾಡೋದಲ್ವಾ? ಆಮೇಲೆ ಯಾವುದೇ ಡಯಾಗ್ರಾಮನ್ನು ಡಯಾಗ್ರಾಮ್ನಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮ ಲಿಸ್ಟ್ನಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಯಾವ್ಯಾವ ಡಯಾಗ್ರಾಮನ್ನು ನಾವು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಬೇಕು ಅಂಥೇಳಿ. ಈ ಡಯಾಗ್ರಾಮ್ ಬರಲ್ಲ, ಆ ಡಯಾಗ್ರಾಮ್ ಬರಲ್ಲ ಅಂಥೇಳಿ ಒಂದಷ್ಟು ಡಯಾಗ್ರಾಮ್ಸ್ಗಳನ್ನು ನಾವು ಅನವಶ್ಯಕವಾಗಿ ಸ್ಕಿಪ್ ಮಾಡಿಬಿಡ್ತೀವಿ. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಕನಿಷ್ಠ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿರಬೇಕು, ಎಲ್ಲ ಥರದ ಡಯಾಗ್ರಾಮ್ಸ್ಗಳನ್ನು. ಅಂದರೆ ಕೆಲವೊಂದು ಡಯಾಗ್ರಾಮ್ಸ್ಗಳು ಎಕ್ಸಾಮಿನೇಷನ್ಗೆ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಆ ಥರದ ಡಯಾಗ್ರಾಮ್ಸ್ಗಳನ್ನು ಬಿಟ್ಟು ಬರ್ಬೋದಾದಂಥ ಡಯಾಗ್ರಾಮ್ಸ್ಗಳು ಯಾವ್ಯಾವ್ದಿದೆಯೋ ಅದೆಲ್ಲದನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ನೀವು ಯಾವುದೇ ಕಾರಣಕ್ಕೂ ಲಾಸ್ಟ್ ಮಿನಿಟ್ ಕ್ರಾಮಿಂಗ್ ಏನಿದೆಯಲ್ಲ ಅದನ್ನು ಮಾಡಬೇಡಿ ದಯವಿಟ್ಟು. ವರ್ಷ ಪೂರ್ತಿ ಎಂಜಾಯ್ ಮಾಡಿ, ಜನವರಿ ಫೆಬ್ರವರಿ ತಿಂಗಳಲ್ಲಿ ಬಂದು ನಾನು ಯದ್ವತದ್ವ ಕೂತ್ಕೊಂಡು ಓದಿ 100ಕ್ಕೆ 100 ತೆಗಿತೀನಿ ಅಂತ ಹೇಳಿದ್ರೆ ಕಷ್ಟ ಸಾಧ್ಯ. ಎಷ್ಟು 100ರಲ್ಲಿ ಒಂದು 2-3 ಜನ ಕ್ವಿಕ್ ಲರ್ನರ್ಸ್ಗೆ ಅದು ಸಾಧ್ಯ ಆಗ್ಬೋದು, ಇಲ್ಲ ಅಂತಲ್ಲ, ಎಲ್ರಿಗೂ ಸಾಧ್ಯ ಆಗೋಲ್ಲ. ಹಾಗಾಗಿ ಕನ್ಸಿಸ್ಟೆಂಟಾಗಿ ನೀವು ಎಫರ್ಟ್ ಹಾಕೋದನ್ನು ಮರಿಬಾರ್ದು. ಎಕ್ಸಾಮ್ ಡೇ ಹೇಗಿರಬೇಕು ಅದನ್ನೆಲ್ಲ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಬೇಡ, ನೀವು ಇನ್ನೂ ಎಕ್ಸಾಮಿನೇಷನ್ ಬಂದಾಗ ಅದನ್ನು ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ? ಫೈನಲ್ಲಾಗಿ ಕನ್ಸಿಸ್ಟೆಂಟಾಗಿ ನೀವು ಎಫರ್ಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಖಂಡಿತ ನಿಮಗೆ ನೀವು ಅಂದ್ಕೊಂಡಿರೋಂಥ ರಿಸಲ್ಟ್ ನಿಮಗೆ ಸಿಗುತ್ತೆ, ನಿಮಗೆ ಬೇಕಿರುವಂಥ ಸಕ್ಸಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಸರಿನಾ? ಯಾವಾಗಲೂ ಕನ್ಸಿಸ್ಟೆನ್ಸಿ ಓವರ್ ಇಂಟೆನ್ಸಿಟಿ. ನೀವು ಸ್ವಲ್ಪನೇ ಓದಿ, ರಿಪೀಟೆಡ್ ಆಗಿ ಮತ್ತೆ 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 ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸರಿನಾ? ಸೊ 1 ವರ್ಷ ಇದೆ. 1 ವರ್ಷದಲ್ಲಿ ನೀವು ಪ್ರತಿದಿನ ಡಿಸಿಪ್ಲೀನ್ದಾಗಿ ಕೂತ್ಕೊಂಡು ಹೋದರೆ ಎಲ್ಲೆಲ್ಲೋ ಒಂದು ದಿನ ನಿಮಗೆ ಮೋಟಿವೇಶನ್ ಸಿಗುತ್ತೆ. ಯಾವಾಗಲಾದರೂ ನಿಮಗೆ ಫೇಲ್ಯೂರ್ ಸಿಕ್ಕಾಗ ಮತ್ತೆ ಅದನ್ನು ಆ ಫೇಲ್ಯೂರಿಂದ, ಈಗ ನನಗೆ ಬೇಕಿರುವಂಥ ಮಾರ್ಕ್ಸ್ ಬರಲಿಲ್ಲ ಫಸ್ಟ್ ಟೆಸ್ಟ್ನಲ್ಲಿ, ಸೆಕೆಂಡ್ ಟೆಸ್ಟ್ನಲ್ಲಿ, ಕುಗ್ಗಬಾರ್ದು. ನೆಕ್ಸ್ಟ್ ಟೆಸ್ಟಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಮೋಟಿವೇಶನ್ ನಿಮಗೆ ಬರಬೇಕು. ಡಿಸಿಪ್ಲೀನ್ ಆಗಿತ್ತು ಅಂತ ಹೇಳಿದ್ರೆ 70ಕ್ಕೆ 70 ತಂತಾನೇ ಬರುತ್ತೆ. ಇದು ಅದೊಂಥರ ಬೈ ಪ್ರಾಡಕ್ಟ್. ಇದು ನೀವು ಮಾಡೋ ಎಫರ್ಟ್ಗೆ ಅದೊಂಥರ ಬೈ ಪ್ರಾಡಕ್ಟ್ ಥರ ಕೆಲಸ ಮಾಡಿ ಬರುತ್ತೆ. 100ಕ್ಕೆ 100 ನಿಮಗೆ ಸಿಗುತ್ತೆ ಪ್ರಾಕ್ಟಿಕಲ್ಸನ್ನು ಸೇರಿಕೊಂಡು. ಸರಿನಾ? ಸೊ ಈ ಫಸ್ಟ್ ಸ್ಟೆಪ್ ಏನಿದೆಯಲ್ಲಪ್ಪ, ಇವತ್ತು ನೀವು ತೊಗೊಳ್ತಾ ಇದ್ದೀರಾ, ಇವತ್ತು ನೀವೀಗ ಫಸ್ಟು ಸೆಕೆಂಡ್ PUC ಜಾಯ್ನ್ ಆಗಿದ್ದೀರಾ, ಇವತ್ತಿನ ದಿನದಿಂದ ನಾನು ಈ ಕೆಲಸಗಳನ್ನು ಮಾಡ್ತಾ ಹೋಗ್ತೀನಿ. 100ಕ್ಕೆ 100 ದಿನ ಅಂದರೆ ಈಗ ಇರೋ ಒಂದು 200-300 ಜನ 100ಕ್ಕೆ 100% ನನ್ನ ಕೈಲಿ ಮಾಡಲಿಕ್ಕೆ ಆಗದೇ ಇದ್ರೂ ಕೂಡ ಪ್ರತಿದಿನ ಎಷ್ಟಾಗುತ್ತೆ ಅಷ್ಟು ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ನಾನು ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಟ್ಟು ಪ್ರತಿಯೊಂದು ಸಬ್ಜೆಕ್ಟನ್ನು ನಾನು ಓದ್ಕೊಳ್ತೀನಿ. ಈಗ ನನಗೆ ಫ್ಯೂಚರ್ ಯಾವುದ್ರ ಮೇಲೆ ನಾನು ಇಂಜಿನಿಯರೇ ಆಗಬೇಕು ಅಂತ ಹೇಳಿದ್ರೆ ಅಂಥ ವಿದ್ಯಾರ್ಥಿಗೆ ಬಯಾಲಜಿ ಅಷ್ಟು ಇಂಪಾರ್ಟೆಂಟ್ ಅಂತ ಅನಿಸಲ್ಲ ಅಲ್ವಾ? ಯಾಕಂತ ಹೇಳಿದ್ರೆ ಅವರಿಗೆ ನಾನು ಮ್ಯಾಥ್ಸ್ನಲ್ಲಿ ನಾಲೆಡ್ಜ್ ಜಾಸ್ತಿ ಇರಬೇಕು, ಫಿಸಿಕ್ಸ್ ಜಾಸ್ತಿ ಇರಬೇಕು, ಕೆಮಿಸ್ಟ್ರಿ ಜಾಸ್ತಿ ಇರಬೇಕು, ಬಯಾಲಜಿ ಸ್ವಲ್ಪ ನನಗೆ ಕಡಿಮೆ ಬಂದರೂ ತೊಂದರೆ ಇಲ್ಲ ಅನ್ನುವಂಥ ಮನಸ್ಥಿತಿ ಆ ಮಕ್ಕಳಲ್ಲಿರುತ್ತೆ. ಇಲ್ಲ, ನನಗೆ ಗೊತ್ತಿಲ್ಲ ನಾನು ಮುಂದೆ ಏನು ಮಾಡ್ತೀನಿ ಅಂತ, ಹಾಗಾಗಿ ನಾನು ಎಲ್ಲ ಸಬ್ಜೆಕ್ಟನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲ, ನಾನು ಮೆಡಿಕಲ್ ಫೀಲ್ಡ್ನಲ್ಲಿ ಹೋಗಬೇಕು, ಅಥವಾ ನಾನು ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ, ಅಥವಾ ನಾನು ಲೈಫ್ ಸೈನ್ಸ್ ಫೀಲ್ಡ್ನಲ್ಲಿ ಮುಂದೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಬಯಾಲಜಿಗೆ ಇಂಪಾರ್ಟೆನ್ಸನ್ನು ಕೊಡಲೇಬೇಕು. ಸರಿನಾ? ಸೊ ಅದನ್ನು ತಲೆಯಲ್ಲಿಟ್ಕೊಳ್ಳಿ. ನಿಮ್ಮ ಜರ್ನಿಗೆ ನಾನು ಶುಭಾಶಯವನ್ನು ಕೋರ್ತಾ ನಿಮ್ಮ ಸೆಕೆಂಡ್ PUC ಜರ್ನಿ ಅತ್ಯುತ್ತಮವಾಗಿರಲಿ ಅಂಥೇಳಿ ನಾನು ಹಾರೈಸ್ತೀನಿ. ಸರಿನಾ? ಆಲ್ವೇಸ್ ಸಕ್ಸಸ್ ಈಸ್ ದ ಸಮ್ ಆಫ್ ಸ್ಮಾಲ್ ಎಫರ್ಟ್ಸ್ ರಿಪೀಟೆಡ್ ಡೇ ಆ್ಯಂಡ್ ಡೇ ಔಟ್. ಇದನ್ನು ನೀವು ತಲೆಯಲ್ಲಿಟ್ಕೊಳ್ಳಿ. ಸಕ್ಸಸ್ ಅನ್ನೋದು
ನಾವು ಪ್ರತಿನಿತ್ಯ ಹಾಕುವಂಥ ಎಫರ್ಟ್ ಏನಿದೆಯಲ್ಲ ಅದರ ಅಲ್ಟಿಮೇಟ್ ರಿಸಲ್ಟು. ಸೊ ಯಾವತ್ತೂ ಒಂದು ದಿನ ಮಾಡಿದ್ರೆ ನಮಗೆ ಸಕ್ಸಸ್ ಸಿಗಲ್ಲ. ಪ್ರತಿದಿನ ರಿಪೀಟೆಡ್ ಆಗಿ ನಾವು ಪ್ರತಿದಿನ ಒಂದೂ ದಿನ ಬಿಡದೆ ನಾನು ಅದನ್ನು ರಿಪೀಟೆಡ್ ಆಗಿ ನಾನು ಯಾವುದೋ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಒಂದು ಗುರಿಯನ್ನು ಇಟ್ಕೊಂಡು ಅಂತ ಹೇಳಿದ್ರೆ ಅದಕ್ಕೆ ಸಿಕ್ಕಬೇಕಾಗಿರುವಂಥ ಪ್ರತಿಫಲ ಸಿಕ್ಕುತ್ತೆ. ಸರಿನಾ? ಐ ವಿಶ್ ಯು ಆಲ್ ದ ಬೆಸ್ಟ್. ಸೆಕೆಂಡ್ PUC ಜರ್ನಿ ತುಂಬ ಸಂತೋಷವಾಗಿರಲಿ ಅಂತ ಹೇಳಿ ನಾನು ಹಾರೈಸ್ತಾ ಮತ್ತೆ ನಿಮ್ಮನ್ನು ನಾನು ಸಾಧ್ಯ ಆದರೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.